ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ಗಿಡಗಳಿಗೆ ನೀರಾಕ್ ಬರ್ತೀನಿ. ಮಾವಿನಕಾಯಿ ಯಾರು ತಂದಿದ್ದಕ್ಕ? ಉಪ್ಪಿನಕಾಯಿ ಹಾಕೋಣ ಅಂತ ತರಿಸಿದ್ದು. ಹೌದಾ? ಎಷ್ಟು ತಂದಕೈತೆ? ಅಯ್ಯಯ್ಯೋ, ಅದ್ ಹಾಕಿ ತಿನ್ನೋಕ್ಕಾಗಲ್ಲ, ತುಂಬಾ ಹುಳಿ ಇರುತ್ತೆ. ಹುಳಿನ? ಏನಿಲ್ಲ ಅಕ್ಕ, ಮೊದ್ಲೆಲ್ಲ ನನ್ಗೆ ಹುಳಿ ತಿನ್ನಕ್ಕೆ ಆಯ್ತಾ ಇರ್ಲಿಲ್ಲ, ಅಲ್ಲೆಲ್ಲ ಜುಮ್ ಅಂತಿರ್ತು. ಆದ್ರೆ ಈಗ ಹುಳಿ ತಿನ್ಬೇಕು ಅಂತ ಸ್ಯಾನೆ ಅನ್ಸ್ತೈತೆ. ಇನ್ನೊಂದ್ ತಕ್ಕಳ್ಳ, ನಾನು ಗಿಡಗಳಿಗೆ ನೀರಾಕ್ ಬರ್ತೀನಿ. ಮೊನ್ನೆ ಹುಣಸೆಕಾಯಿ ತಿಂದ್ಲು, ಇವತ್ತು ಮಾವಿನಕಾಯಿ ತಿಂತಿದ್ದಾಳೆ. ಏನಾದ್ರೂ ಸ್ಪೆಷಲ್ ಇರ್ಬೋದಾ? ಏನಮ್ಮವರು ಒಬ್ಬೊಬ್ಬರೇ ಮಾತಾಡ್ತಾ ಇದ್ದೀರಾ? ಏನೋ ಸ್ಪೆಷಲ್ ಅಂತಿದ್ದಲ್ಲ, ಇವತ್ತಿನ ಸ್ಪೆಷಲ್ ಅಡ್ಗೆನ? ಅಡ್ಗೆ ಬಗ್ಗೆ ಅಲ್ಲ ರೀ, ಸಾವಿತ್ರಿ ಹುಳಿ ತಿಂತಿದ್ದಾಳೆ, ಅದಕ್ಕೆ ಏನಾದ್ರೂ ಸ್ಪೆಷಲ್ ಇರ್ಬೋದಾ ಅಂತ. ಹುಳಿ ತಿಂತ ಇದ್ಲ ಅಲ್ವೇ? ಅವ್ರು ಈಗ ತಾನೇ ಮದುವೆ ಆಗಿರೋದಲ್ವಾ? ರೀ, ಹಾಗೆಲ್ಲ ಮಾತಾಡಬಾರ್ದು. ಇನ್ನೇನ್ ಮಾತಾಡ್ಬೇಕು? ಅಲ್ಲ, ಮದುವೆಯಾಗಿ ಇನ್ನೂ 3 ತಿಂಗಳಾಗಿಲ್ಲ, ಆಗ್ಲೇ ಅವಳು ಹುಳಿ ತಿಂತಿದ್ದಾಳೆ ಅಂದ್ರೆ ಮದುವೆಗೆ ಮುಂಚೆ ಏನಾದ್ರೂ? ನಾನು ಹೇಳ್ದೆ ತಾನೆ ಹಾಗೆಲ್ಲ ಮಾತಾಡಬಾರ್ದು ಅಂತ. ಅವಳು ನಮ್ಮನೆ ಹುಡುಗಿ, ಚಿನ್ನದಂತ ಹುಡುಗಿ. ಅವಳ ಬಗ್ಗೆ ನಾವು ಹೀಗೆಲ್ಲ ಮಾತಾಡೋದು ತಪ್ಪು. ನಾನು ವಿಚಾರಿಸ್ತೀನಿ ಬಿಡಿ. ಆಯ್ತು, ವಿಚಾರಿಸುವಂತೆ. ನಿನಗೆ ಹುಳಿ ತಿನ್ಬೇಕು ಅಂತ ಅನಿಸ್ತಿಲ್ವಾ? ಪಾಪ, ನೀನು ಹುಳಿ ತಿಂದು ತುಂಬಾ ವರ್ಷಗಳೇ ಆಗೋಯ್ತು. ಆ ಥರ ಏನಾದ್ರೂ ಆಸೆ ಇದ್ರೆ ಹೇಳು, ನೆರವೇರಿಸ್ತೀನಿ. ಏನು? ಏನಂದ್ರಿ? ಹುಳಿ ತಿನ್ನೋ ಆಸೆ ನೆರವೇರಿಸ್ತೀರಾ? ನೀನು ದೊಡ್ಡ ಮನಸ್ಸು ಮಾಡಿದ್ರೆ ಹುಳಿ ನಿನಗೆ, ಸಿಹಿ ನನಗೆ. ಅಪ್ಪ, ಅಮ್ಮ, ಪುಟಿ, ಪಿಂಕಿ ಪುಟ್ಟ, ಅಡಿಗೆ ಮನೇಲಿ ನಿನ್ಗೇನು ಕೆಲಸ? ಹೋಗು, ಆಟಾಡ್ ಹೋಗು. ನಾನು ಅದನ್ನೇ ಹೇಳಕ್ ಬಂದೆ. ಒಬ್ಳೆ ಅಂತ ಎಷ್ಟೊತ್ತಂತ ಆಟ ಆಡ್ಲಿ? ಬೋರ್ ಆಗ್ತಿದೆ. ನನ್ನ ಜೊತೆ ಆಟ ಆಡಕ್ಕೆ ಯಾರಾದ್ರೂ ಬೇಕು. ಅಲ್ಲ, ಈಗ ತಾನೇ ನಿಮ್ಮ ಅಮ್ಮನ ಹತ್ರ ಅದೇ ವಿಷಯ ಡಿಸ್ಕಸ್ ಮಾಡ್ತಿದ್ದೆ. ನಿಮ್ಮಮ್ಮ ಮನ್ಸು ಮಾಡಿದ್ರೆ ನೋಡು ಮಗಳೇ, ನಿಮ್ಮಮ್ಮ ಮನ್ಸು ಮಾಡಿದ್ರೆ ನಿನಗೆ ಆಟ ಆಡೋದಕ್ಕೆ ಇನ್ನೊಬ್ರು ಸಿಗ್ತಾರೆ. ರೀ, ಏನ್ರಿ ಇದು ಮಗು ಮುಂದೆ? ತಂಗಿ ಬೇಕು, ತಮ್ಮ ಬೇಕು ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ಎತ್ತರ್ಲೆ, ಆಟ ಆಡಿದ್ ಸಾಕು, ಹೋಗು ಓದ್ಕೋ. ಆಯ್ತಾಯ್ತು, ಹೋಗ್ತೀನಿ. ಒಟ್ನಲ್ಲಿ ನನ್ನ ಜೊತೆ ಆಟ ಆಡಕ್ಕೆ ಯಾರಾದ್ರೂ ಬೇಕು ಅಷ್ಟೇ. ಈ ಮಾತನ್ನ ನಮ್ಗಲ್ಲ, ಶ್ರಾವಣಿಗೆ, ಸುಬ್ಬುಗೆ ಹೇಳ್ಬೇಕು. ಓ, ಹೌದಲ್ವಾ? ದೊಡ್ಡಪ್ಪ, ನಾನ್ ನಿಮ್ಮ ಹತ್ರ ಒಂದು ಕಂಪ್ಲೇಂಟ್ ಹೇಳ್ಬೇಕು. ಕಂಪ್ಲೇಂಟಾ? ಏನ್ ಪುಟ ಅದು? ನನ್ಗೆ ಮನೇಲಿ ಆಟ ಆಡೋಕ್ ಯಾರು ಇಲ್ಲ. ಮೊದ್ಲಾಗಿದ್ರೆ ಶ್ರಾವಣಿ ಅಕ್ಕ ಇದ್ಲು, ಈಗ ನೋಡಿದ್ರೆ ಅವಳು ಇಲ್ಲ. ಸಾವಿತ್ರಿ ಅಕ್ಕನ ಹತ್ರ ಆಟ ಆಡಕ್ ಬನ್ನಿ ಅಂದ್ರೆ ಆಟ ಆಡಕ್ಕೆ ಬರಲ್ಲ. ನನ್ಗ ಆ ಕೆಲ್ಸ ಇದೆ, ಈ ಕೆಲ್ಸ ಇದೆ ಅಂತ ಹೊರಟೋಗ್ಬಿಡ್ತಾರೆ. ಓಹೋ, ನಮ್ಮ ಪಾಪುದು ಸೀರಿಯಸ್ ಆಗಿದೆಯಲ್ಲಪ್ಪ ಕಂಪ್ಲೇಂಟು. ಇದಕ್ಕೆ ಉಗ್ರ ಹೋರಾಟನೇ ಮಾಡಬೇಕು. ನನ್ಗ ಅದೆಲ್ಲ ಗೊತ್ತಿಲ್ಲ. ಈ ಮನೆಗೆ ಒಂದು ಪುಟ್ಟ ಪಾಪು ಬಂದಿದ್ರೆ ನನ್ಗೆ ಆಡಕ್ಕೆ ಎಷ್ಟು ಚೆನ್ನಾಗಿರ್ತಿತ್ತು. ಕೇಳ್ದೇನಪ್ಪ ನಿನ್ ಮಗಳ ರಿಕ್ವೆಸ್ಟ್ನ? ಅಯ್ಯೋ ಅಣ್ಣ, ನಮ್ಗೆ ಇವಳು ಒಬ್ಬಳನ್ನೇ ನಿಭಾಯಿಸಕ್ ಆಗ್ತಿಲ್ಲ, ಅಂಥದ್ರಲ್ಲಿ ಇನ್ನೊಂದ? ಸದ್ಯಕ್ಕೆ ಆ ಯೋಚನೆ ಇಲ್ಲಣ್ಣ. ನಿಮ್ ಮುಂದೆ ಹೀಗ್ ಮಾತಾಡ್ತಾರೆ ಬಾವ, ಆದ್ರೆ ನನ್ನ ಹತ್ರ ಬಂದು ಅಣ್ಣನ ಮುಂದೆ ಈ ವಿಷಯ ಬೇಕಾ? ಯಾಕೆ ಹೇಳ್ಬಾರ್ದು? ನನ್ನ ಭಾವನ ಹತ್ರ ಕಂಪ್ಲೇಂಟ್ ಹೇಳ್ತೀನಿ. ನೀವಿಬ್ರು ಗಂಡ ಹೆಂಡತಿ ಹಿಂಗೆ ಆಡ್ತಾ ಇದ್ರೆ ಈ ಪಾಪುದ ರಿಕ್ವೆಸ್ಟ್ ನಿಭಾಯಿಸೋರು ಯಾರು? ಅಣ್ಣ, ಈಡೇರಿಸೋಕೆ ಅಂತ ಒಂದು ಆಪ್ಷನ್ ಇದೆ ಮಗಳೇ. ನೀನ್ ಇದನ್ನ ಕೇಳೋದಿದ್ರೆ ಶ್ರಾವಣಿ ಅಕ್ಕನ್ಗೂ ಸುಬ್ಬುಗೂ ಕೇಳಬೇಕು. ಓಹೋ ಹೋ ಹೋ, ಕರೆಕ್ಟ್ ಅಲ್ವಾ ಪುಟ? ಈ ಶ್ರಾವಣಿಗೂ ಸುಬ್ಬುಗೂ ಮಗು ಆಗುತ್ತಲ್ಲ, ಅದನ್ನ ಕಿಡ್ನಾಪ್ ಮಾಡ್ಕೊಂಡು ನಮ್ಮನೇಲಿ ತಂದಿಟ್ಕೊಂಡ್ಬಿಡಲ್ಲ. ಅದ್ರ ಜೊತೆ ನೀನ್ ಆಟ ಆಡು, ಹೆಂಗೆ? ವಾವ್, ಎಷ್ಟು ಚೆನ್ನಾಗಿರುತ್ತೆ. ಆ ಪಾಪು ನನ್ಗೇನಾಗ್ಬೇಕು? ಗಂಡು ಹುಟ್ಟಿದ್ರೆ ತಮ್ಮ, ಹೆಣ್ಣು ಹುಟ್ಟಿದ್ರೆ ತಂಗಿ. ತಮ್ಮ ತಂಗಿನಾ? ಹಾಗಿದ್ರೆ ಆ ಪಾಪು ನಿಮ್ಗೇನಾಗ್ಬೇಕು?
ಶ್ರಾವಣಿ ಅಕ್ಕ ನಿಮ್ಮ ಮಗಳು ತಾನೆ? ಅವ್ರಿಗೆ ಒಂದು ಮಗು ಹುಟ್ರೆ ನಿಮ್ಗೆ ಮೊಮ್ಮಗು ಆಗುತ್ತೆ. ಹಾಗಿದ್ರೆ ನೀವು ತಾತ ಆಗ್ತೀರಾ ಅಲ್ವಾ? ಇದೇನು ಮೇಡಮ್, ಯಾವತ್ತು ಇಲ್ದಿದ್ದ ನಾಚಿಕೆ ಇವತ್ತು ಬರ್ತಾ ಇದೆ? ಹೋಗು ಸುಬ್ಬು ನೀನು. ಹೋಗಕ್ಕಲ್ಲ ಮೇಡಮ್ ಬಂದಿರೋದು, ನಿಮ್ಮನ್ನ ಕಣ್ ತುಂಬ ತುಂಬ್ಕೊಳ್ಳೋಣ ಅಂತಾನೆ ಇಲ್ಲಿ ಬಂದು ನಿಂತಿರೋದು. ಆದರೆ ನನಗೆ ಯಾಕೋ ನಿನ್ನ ನೋಡೋಕ್ಕೆ ಆಗ್ತಾ ಇಲ್ಲ. ಯಾಕೆ ಮೇಡಮ್, ಅಷ್ಟೊಂದು ಕೆಟ್ಟದಾಗಿದ್ದೀನಾ? ಹಂಗಲ್ಲ ಸುಬ್ಬು, ಇವತ್ತು ಶಾಸ್ತ್ರ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾಚಿಕೆ. ಓ ಅದಕ್ಕ ಬಿಡಿ ಮೇಡಮ್, ಅದೇನು ಹೊಸ ವಿಷಯನಾ? ಹೊಸ ವಿಷಯ ಅಲ್ವಾ? ಏನು ಹೇಳ್ತಿದ್ಯಾ ನೀನು? ಲೈಫಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋ ಥರ ಮಾತಾಡ್ತಾ ಇದೆಯಾ? ಅಯ್ಯೋ ಹಂಗಲ್ಲ ಮೇಡಮ್, ನಾನು ಹೇಳಿದ್ದು ಅವ್ರ ಮಾತೆಲ್ಲ ಕೇಳುವಾಗ ನನಗೆ ಅವೆಲ್ಲ ಹೊಸದು ಅಂತ ಏನು ಅನ್ನಿಸ್ಲಿಲ್ಲ. ಸಂಸಾರ, ಪ್ರಸ್ತ, ಶಾಸ್ತ್ರ, ನಾವಿಬ್ರು ಒಟ್ಟಿಗೆ ಒಂದೇ ರೂಮಲ್ಲಿರೋದು ಇದೆಲ್ಲ ಓಕೆ ಮೇಡಮ್. ಆದರೂ ನಾವಿಬ್ರು ಪ್ರೇಮಿಗಳಾಗಿ ಯಾವತ್ತೂ ಒಂದಾಗ್ಬಿಟ್ಟಿದ್ದೀವಿ. ನಮ್ಮಿಬ್ರು ಮನಸ್ಸು, ಹೃದಯ ಯಾವತ್ತೂ ಸೇರಿಬಿಟ್ಟಿದೆ ಮೇಡಮ್. ಹಾಗೆ ಹೇಳಿದ್ನಪ್ಪ. ನಿಜ ಸುಬ್ಬು, ನನ್ನ ಮದುವೆ ಆದಾಗ್ಲಿಂದ ನೀನು ನನ್ನನ್ನು ಕಣ್ಣಿನ ರೆಪ್ಪೆ ಹಾಕಿ ಕಾಪಾಡ್ಕೊಂಡಿದ್ಯಾ. ನಿನ್ನ ಹೃದಯದಲ್ಲೇ ನನ್ನ ಬಚ್ಚಿಟ್ಕೊಂಡು ನನ್ನನ್ನು ಪ್ರೀತಿಸಿದ್ಯಾ. ನಾನು ಯಾವತ್ತೂ ನಿನ್ನಲ್ಲಿ ಸೇರಾಯ್ತು. ಹೌದಲ್ವಾ, ಯಾವತ್ತೂ ಸೇರಿಬಿಟ್ಟಿದ್ದೀವಿ. ಹಂಗಂದ್ರೆ ಈ ಪ್ರಸ್ತ, ಶಾಸ್ತ್ರ ಇದೆಲ್ಲ ಬೇಡ ಅಂತ ಹೇಳ್ಬಿಡ್ಲಾ? ಏನು ಸಾಹೇಬ್ರಿಗೆ ಇದು ಯಾವುದು ಬೇಡವಾ? ಬೇಡ, ಯಾವುದು ಬೇಡ? ಏನೂ ಬೇಡವಾ? ನಾನು ಬೇಡವಾ? ಮೇಡಮ್, ನೀವು ಬೇಡ ಅಂತ ಹೇಳೋದಕ್ಕೆ ನನ್ನ ಬಾಯಿ ಆದರೂ ಬರುತ್ತಾ ಮೇಡಮ್? ನೀವಿಲ್ಲದೆ ನನ್ನ ಜೀವನನೇ ಇಲ್ಲ ಮೇಡಮ್. ನನಗೂ ಅಷ್ಟೇ ಸುಬ್ಬು, ನೀನಿಲ್ಲದೆ ನನ್ನ ಜೀವನೂ ಇಲ್ಲ, ಜೀವನೂ ಇಲ್ಲ. ಆದರೂ ಮೇಡಮ್, ಈ ಒನ್ ವೇ ಲವ್ವೇ ಒಂಥರ ಚಂದ ಮೇಡಮ್. ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲದೆ ಒದ್ದಾಡೋದು, ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲದೆ ನೀವು ಒದ್ದಾಡೋದು, ಆ ಒದ್ದಾಟನೇ ಒಂಥರ ಚಂದ. ನಮ್ಮನ್ನ ಯಾವಾಗ ನೋಡ್ತಾರೋ, ನಮ್ಮ ಹತ್ರ ಆ ಪ್ರೀತಿನ ಯಾವಾಗ ಹೇಳ್ಕೋತಾರೋ ಅಂತ ಕಾಯ್ತಾ ಇರ್ತೀವಲ್ಲ, ಆ ರೀತಿ ಕಾಯೋದ್ರಲ್ಲೂ ಒಂಥರ ಖುಷಿ ಇತ್ತು.